ಸಲೂನ್ ವೃತ್ತಿಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ಅಭಿವೃದ್ಧಿ ಆಗಬೇಕು. ಸಲೂನ್ ವೃತ್ತಿಯನ್ನು ಕಲಿಬೇಕಂತ ಒಂದು ಬಂದಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಯೋಜನೆ ಅಂತಾರೆ, ಕ್ಷೌರಿಕ ಕೌಶಲಾಭಿವೃದ್ಧಿ ಯೋಜನೆ ಅಂತೇಳಿ ಮಾಡಿದ್ದೇವೆ. ದಿನದಿನ ಬೇಕಾಗುವಂತಹ ಸಲಕರಣೆಗಳನ್ನು ವಸ್ತುಗಳನ್ನು ಪೂರೈಸುವ ಒಂದು ಶಾಪ್ ಕೂಡ ಎಲ್ಲಾ ಬ್ರಾಂಚ್ ಅಲ್ಲಿ ಕೂಡ ಇದೆ. ಕ್ಷೌರಿಕ ವೃತ್ತಿಯನ್ನ ಮಾಡುವವರ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ಅಭಿವೃದ್ಧಿಯನ್ನ ಮಾಡುವ ಧ್ಯೇಯೋದ್ದೇಶದಿಂದ 2007ನೇ ಇಸ್ವಿಯಲ್ಲಿ ಹುಟ್ಟಿಕೊಂಡ ಸಹಕಾರಿ ಸಂಘವೇ ಸವಿತಾ ಸಮಾಜ ವಿವಿಧೋದ್ದೇಶ ಸಹಕಾರಿ ಸಂಘ. ನಮ್ಮ ಸವಿತಾ ಸಮಾಜ ಸೌಹಾರ್ದ ಸಹಕಾರಿ ಸೊಸೈಟಿ 2007ನೇ ಇಸವಿಯಲ್ಲಿ ಸವಿತಾ ಸಮಾಜದ ಸಂಘದ ಮೂಲಕ ಪ್ರಾರಂಭ ಆಯಿತು. ಯಾಕೆ ಅಂತ ಹೇಳಿದ್ರೆ ಸಂಘದ ಮೂಲಕ ಪ್ರಾರಂಭ ಯಾಕಾಯ್ತು ಅಂತ ಹೇಳಿದ್ರೆ ಆಗ 2005 ಮತ್ತು 2006ನೇ ಇಸವಿಯಲ್ಲಿ ಶ್ರೀಯುತ ಗೋವಿಂದ ಭಂಡಾರಿ ಅವರು ಸವಿತಾ ಸಮಾಜ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾಗಿದ್ದರು. ಆಗ ಬೇರೆ ಬೇರೆ ಕಡೆಗಳಲ್ಲಿ ಸಮಾವೇಶಗಳಾಯಿತು. ಆ ಸಮಾವೇಶಗಳಿಂದ ಪ್ರೇರಿತರಾಗಿ ನಮ್ಮದೇ ಆದ ಒಂದು ಸಂಘ ಸ್ಥಾಪನೆ ಮಾಡಬೇಕು, ಅಂದರೆ ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕೆಂಬ ನಿರ್ಣಯ ಕೈಗೊಳ್ಳಲಾಯಿತು. ಅದಕ್ಕೆ ಮತ್ತೊಂದು ಪ್ರೇರಣೆ ಅಂತ ಹೇಳಿದ್ರೆ ವೆಂಕಟೇಶ್ ಶಿಕಾರಿಪುರ ಅಂತೇಳಿ ಅವರು ರಾಜ್ಯ ನಾಯಕರಾಗಿದ್ದರು. ಸೊ ಅವರ ಪ್ರೇರಣೆಯ ಮೂಲಕ ನಾವು 2007ರಲ್ಲಿ ಒಂದು ಸವಿತಾ ಸಮಾಜ ಸೌಹಾರ್ದ ಸಹಕಾರಿ ಸೊಸೈಟಿ ಅಂತೇಳಿ ಒಂದು ಪ್ರಾರಂಭಿಸಿದ್ದೇವೆ. ಬೇರೆಲ್ಲ ಜಾತಿ ಸಂಘಗಳಿಗೆ ಹೋಲಿಸಿದರೆ ಇದು ಅತ್ಯಂತ ವಿಭಿನ್ನವಾಗಿದ್ದು, ಇಲ್ಲಿ ಸವಿತಾ ಸಮಾಜ ಸೊಸೈಟಿ ಮತ್ತು ಸವಿತಾ ಸಮಾಜ ಸಂಘ ಎರಡೂ ಕೂಡ ಆಡಳಿತಾತ್ಮಕವಾಗಿ ಬೇರೆ ಬೇರೆಯಾಗಿದ್ದರೂ ಇಲ್ಲಿನ ಕೆಲಸ ಕಾರ್ಯಗಳನ್ನು ಜಂಟಿಯಾಗಿ ನಿರ್ವಹಿಸಿಕೊಂಡು ಹೋಗಲಾಗುತ್ತಿದೆ. ಈಗ 2007ರಿಂದ ಪ್ರಾರಂಭ ಆದದ್ದು ಈಗ ನಮ್ಗೆ 18 ವರ್ಷ ನಾವು ಪೂರೈಸಿದ್ದೇವೆ. ತುಂಬಾ ಯಶಸ್ವಿಯಾಗಿ ನಾವು ಪೂರೈಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಬಹಳ ಪ್ರೌಢ ಪರಂಪರೆಯನ್ನು ನಾವು ಹೊಂದಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ. ಅಂದ್ರೆ ಈ 18 ವರ್ಷಗಳಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಕೂಡ ನಾವು ನಮ್ಮ ಈ ಒಂದು ಸೊಸೈಟಿಯ ಪ್ರಾರಂಭಿಸುವ ಮುಖ್ಯ ಉದ್ದೇಶ ಇದ್ದದ್ದು ನಮ್ಮ ಸವಿತಾ ಸಮಾಜ, ಅದರಲ್ಲೂ ಕೂಡ ಕ್ಷೌರಿಕ ವೃತ್ತಿಯನ್ನು ಯಾರು ಮಾಡ್ಕೊಂಡಿದ್ದಾರೆ, ಸಲೂನ್ ವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಸೊ ಆ ಒಂದು ಉದ್ದೇಶ ಒಂದು ಸಫಲತೆಯನ್ನು ಕಾಣುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಮನಸ್ಸಿಗೂ ಕೂಡ ಬಹಳಷ್ಟು ಒಂದು ಸಮಾಧಾನ ಕೂಡ ತರ್ತಾ ಇದ್ದೇನೆ. ಇದರಲ್ಲಿ ಈಗಾಗಲೇ ನಮ್ಗೆ 5 ಶಾಖೆಗಳನ್ನು ನಾವು ತೆರೆದಿದ್ದೇವೆ. ಪ್ರಧಾನ ಕಚೇರಿ ಉಡುಪಿ ಅಂಬಲ್ಪಾಡಿಯಲ್ಲಿದೆ, ಹಾಗೆ ಅನಂತರ ಕಾರ್ಕಳದಲ್ಲಿ, ಕುಂದಾಪುರದಲ್ಲಿ, ಕಾಪುವಲ್ಲಿ ಮತ್ತು ಬ್ರಹ್ಮಾವರದಲ್ಲಿ, ಇಲ್ಲಿ 5 ಒಟ್ಟಾಗಿ 5 ಶಾಖೆಗಳಿವೆ. ಹಾಗೆ ನಾವು ಇತ್ತೀಚೆಗೆ 2 ಘಟಕಗಳನ್ನು ತೆರೆದಿದ್ದೇವೆ. ಅಂದ್ರೆ ನಮ್ಮದು ಟಿಶ್ಯೂ ಪೇಪರ್ ಕೈಗಾರಿಕಾ ಘಟಕ ಮತ್ತೆ ನಮ್ಮ ಸವಿತಾ ಡಯಾಗ್ನೋಸ್ಟಿಕ್ ಸೆಂಟರ್. ಹೀಗೆ ಅಂದ್ರೆ ಕೇವಲ ಬಡ್ಡಿ ಮತ್ತು ವ್ಯವಹಾರ ಮಾತ್ರ, ಬಡ್ಡಿ ತಕೊಳ್ಳೋದು ಮತ್ತೆ ಸಾಲ ಕೊಡುವಂಥದ್ದು ಮಾತ್ರ ಅಲ್ಲ, ಅದರ ಬೇರೆ ವ್ಯವಹಾರಗಳು ಅಂದ್ರೆ ವಿವಿಧೋದ್ದೇಶ ಅಂದ್ರೆ ನಾವು ಪ್ರಾರಂಭದಲ್ಲಿಂದಲೂ ಕೂಡ ವಿವಿಧೋದ್ದೇಶವೇ ಇತ್ತು. ಯಾಕೆ ಹೇಳಿದ್ರೆ ನಮ್ಮ ಬ್ಯಾಂಕಿನ ಸಿಸ್ಟಮ್ನೊಟ್ಟಿಗೆ ಸೆಲೂನ್ ಮಳಿಗೆ ಅಂದ್ರೆ ಈ ಸೆಲೂನ್ ನಲ್ಲಿ ಕೆಲಸ ಮಾಡುವವರಿಗೆ ದಿನದಿನ ಬೇಕಾಗುವಂತಹ ಸಲಕರಣೆಗಳನ್ನು ವಸ್ತುಗಳನ್ನು ಪೂರೈಸುವ ಒಂದು ಶಾಪ್ ಕೂಡ ಎಲ್ಲಾ ಬ್ರಾಂಚ್ ಅಲ್ಲಿ ಕೂಡ ಇದೆ. ಇದರ ಜೊತೆಗೆ ಕ್ಷೌರಿಕ ವೃತ್ತಿಯನ್ನ ಮಾಡುವವರಿಗೆ ಅನುಕೂಲವಾಗುವಂತೆ ಟಿಶ್ಯೂ ಪೇಪರ್ ತಯಾರಿಕಾ ಘಟಕವನ್ನ ಆರಂಭಿಸಲಾಗಿದ್ದು, ಆ ಮೂಲಕ ರಿಯಾಯಿತಿ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಟಿಶ್ಯೂ ಪೇಪರ್ಗಳನ್ನ ನೀಡಲಾಗುತ್ತಿದೆ. ಇದರ ಜೊತೆಗೆ
ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸೇವೆಗೆ ಹೆಚ್ಚಿನ ಹಣ ವ್ಯಯಿಸುವುದನ್ನ ಮನಗಂಡು ಕ್ಷೌರಿಕ ಸಮಾಜವನ್ನ ಒಳಗೊಂಡಂತೆ ಸಾರ್ವಜನಿಕರಿಗೆ ಸವಿತಾ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ಆರಂಭಿಸಲಾಗಿದ್ದು, ಆ ಮೂಲಕ ಕಡಿಮೆ ಬೆಲೆಯಲ್ಲಿ ರಕ್ತ ಪರೀಕ್ಷೆಯನ್ನು ಒಳಗೊಂಡಂತೆ ಆರೋಗ್ಯ ಸೇವೆಯನ್ನ ನೀಡಲು ಮುಂದಾಗಿದೆ. ಹಾಗೆ ನಮ್ಮದು ಕೊರೋನಾ ಸಂದರ್ಭದಲ್ಲಿ ನಾವು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೇವೆ. ಅಂದ್ರೆ ಇಡೀ ನಮ್ಮ ಕ್ಷೌರಿಕ ವೃತ್ತಿ ಸಲೂನ್ನವರಿಗೆ ಇದು ಮಾಸ್ಕ್ ವಿತರಿಸುವುದಾಗ್ಲಿ ಅಥವಾ ಈ ನಮ್ಮ ಕ್ಲೀನಿಂಗ್ ಸೊಲ್ಯೂಷನ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ, ಸೊ ಇದನ್ನೆಲ್ಲ ನಾವು ಫ್ರೀಯಾಗಿ ಆ ಸಮಯದಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಕೊರೋನಾದ 2 ವೇವ್ಸ್ ಬಂದಿತ್ತು. ಸೊ ಅದರಲ್ಲಿ ಮೊದಲನೇ ವೇವ್ ಅಲ್ಲಿ ಸುಮಾರು ಒಂದು 2.5 ಲಕ್ಷ ಖರ್ಚು ಮಾಡಿ, ಆನಂತರ 6 ಲಕ್ಷ ಖರ್ಚು ಮಾಡಿ ಸುಮಾರು 1,000 ರೂಪಾಯಿಯ 600 ಕುಟುಂಬಗಳಿಗೆ, ಸವಿತಾ ಸಮಾಜದ ಕ್ಷೌರಿಕ ವೃತ್ತಿ ಬಾಂಧವರ 600 ಕುಟುಂಬಗಳಿಗೆ ನಾವು ಕಿಟ್ ಅನ್ನು ನಾವು ಕೊಟ್ಟಿದ್ದೇವೆ. ಸೊ ಇದು ಈ ಯೋಜನೆಗಳೆಲ್ಲ ನಮ್ಮ ಬೇರೆಯವರಿಂದ ಡೊನೇಷನ್ ಪಡ್ಕೊಂಡು ಕೊಟ್ಟದಲ್ಲ, ನಮ್ಮ ಸವಿತಾ ಸಮಾಜದ ಒಂದು ಬ್ಯಾಂಕಲ್ಲಿ ಬಂದಂತ ಲಾಭವನ್ನು ಇದನ್ನು ಒಟ್ಟು ಮಾಡಿ ಅದನ್ನು ಆ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ನಾವು ವಿತರಿಸಿದ್ದೇವೆ. ಸಂಘ ಎನ್ನುವಂಥದ್ದು ಕೇವಲ ಹಣದ ವ್ಯವಹಾರವನ್ನ ಮಾಡುವುದಕ್ಕಾಗಿ ಮಾತ್ರ ಸೀಮಿತವಾಗಿರದೆ ಸಮಾಜಪರ ಕಾರ್ಯಗಳನ್ನ ಮಾಡುವುದರ ಮೂಲಕ ಸಾಮಾಜಿಕ ಅಭಿವೃದ್ಧಿಯನ್ನ ಸಾಧಿಸಬೇಕು ಎನ್ನುವ ಮಹಾನ್ ಉದ್ದೇಶವನ್ನ ಈ ಸವಿತಾ ಸಮಾಜ ವಿವಿಧೋದ್ದೇಶ ಸಹಕಾರಿ ಸಂಘ ಹೊಂದಿದೆ. ಕೊರೋನಾ ಸಂದರ್ಭದಲ್ಲಿ ನಾವು ಮಾಡಿದಂತಹ ಕೆಲಸಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಸಂಯುಕ್ತ ಸಹಕಾರಿ, ಕರ್ನಾಟಕ ಸಂಯುಕ್ತ ಸಹಕಾರಿ ಅದು ನಮ್ಮನ್ನು ಗುರುತಿಸಿ 2020ನೇ ಇಸವಿಯಲ್ಲಿ 67ನೇ ಅಖಿಲ ಭಾರತ ಸೌಹಾರ್ದ ಸಹಕಾರಿ ಸಮ್ಮೇಳನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮನ್ನು ಅತ್ಯುತ್ತಮ ಸಹಕಾರಿ ಅಂದ್ರೆ ಸೌಹಾರ್ದ ಸಹಕಾರಿ ಸೊಸೈಟಿ ನಮ್ಮ ರಾಜ್ಯದಲ್ಲಿ ಒಂದು 5,000 ಇದೆ. ಆ 5,000 ಸೊಸೈಟಿಯಲ್ಲಿ ನಮ್ದು ಅತ್ಯುತ್ತಮ ಸಹಕಾರಿ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಆಗಿನ ಸಹಕಾರಿ ಸಚಿವರಾದ ಸೋಮಶೇಖರ್ ಅವರು ನಮಗೆ ಕೊಟ್ಟಿದ್ದಾರೆ. ಇನ್ನು ಕ್ಷೌರಿಕ ವೃತ್ತಿಯನ್ನ ಮಾಡುವವರಿಗೆ ಸಹಕಾರಿ ಸಂಘದ ವತಿಯಿಂದ 10 ಹಲವಾರು ವಿಶೇಷ ಸಾಲ ಸೌಲಭ್ಯ ಯೋಜನೆಗಳನ್ನ ರೂಪಿಸಲಾಗಿದ್ದು, ಅವುಗಳಲ್ಲಿ ನಮ್ಮ ಸಹಕಾರಿ ನಮ್ಮ ಮನೆ ಎಂಬ ಪರಿಕಲ್ಪನೆಯಡಿ ಕೇವಲ 7% ಬಡ್ಡಿ ದರದಲ್ಲಿ ಮನೆ ಕಟ್ಟಲು ಸಾಲವನ್ನ ನೀಡಲಾಗುತ್ತಿದೆ. ಹಾಗೆ 8.5% ಅಲ್ಲಿ ನಮ್ಮ ಸಹಕಾರಿ ನಮ್ಮ ವಾಹನ ಆ ಯೋಜನೆ ಮೂಲಕ ವೆಹಿಕಲ್ ಲೋನ್ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಸಹಕಾರಿ ನಮ್ಮ ಬದುಕು ಅಂತ ಹೇಳಿ ಇನ್ನೊಂದು ಯೋಜನೆ ಇದೆ. ಅದರಲ್ಲಿ 0% ಬಡ್ಡಿ, 1 ವರ್ಷ ತನಕ 0% ಬಡ್ಡಿಯಲ್ಲಿ ಈಗ ಸೆಲೂನು ಅವರು ಹೊಸ ಸೆಲೂನ್ ಮಾಡುದಿದ್ರೆ ಅಥವಾ ಸೆಲೂನು ಹಳೆ ಸೆಲೂನ್ ಅನ್ನು ರಿಪೇರಿ ಮಾಡುದಿದ್ರೆ, ಹೊಸತಾಗಿ ಮಾಡುವುದಾದ್ರೆ, ಸೊ ಅವರಿಗೆ 0% ಬಡ್ಡಿಯಲ್ಲಿ 1 ವರ್ಷ ತನಕ, ಆ ನಂತರ ಅದು 10% ಬಡ್ಡಿಯಲ್ಲಿ ಈ ರೀತಿಯಾದ ಸಾಲವನ್ನು ನಾವು ಕೊಡ್ತಾ ಇದ್ದೇವೆ. ಇನ್ನು ಕ್ಷೌರಿಕ ವೃತ್ತಿಯಲ್ಲಿರುವವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಮ್ಮ ಸಹಕಾರಿ ನಮ್ಮ ಶಿಕ್ಷಣ ಎಂಬ ಯೋಜನೆಯಡಿ ಕೇವಲ 9% ಬಡ್ಡಿ ದರದಲ್ಲಿ ಸಾಲವನ್ನ ನೀಡಲಾಗುತ್ತಿದೆ. ಮತ್ತು ಬೇರೆಲ್ಲೂ ಕಾಣಸಿಗದ ಸವಿತಾ ಸಹಾಯ ಹಸ್ತ ಎಂಬ ಯೋಜನೆಯಡಿ ತುರ್ತು ಅಗತ್ಯಗಳಿಗೆ 3 ಲಕ್ಷ ಹಣದ ಸಹಾಯವನ್ನ ಮಾಡುವ ಪರ್ಸನಲ್ ಲೋನ್ ಅನ್ನ ನೀಡಲಾಗುತ್ತಿದೆ. ಅಲ್ಲದೆ ಸವಿತಾ ಸಮಾಜದ ಹೆಣ್ಣು ಮಕ್ಕಳಿಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ವಿವಾಹ ಸಾಲವನ್ನು ನೀಡಲಾಗುತ್ತಿದೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಾಲ, ಅದೇ ರೀತಿ ಕೆಲವೊಂದು ಯೋಜನೆಗಳು. ಈಗ ನಮ್ಮ ಕ್ಷೌರಿಕ ವೃತ್ತಿಯನ್ನು ಮಾಡ್ಲಿಕ್ಕೆ ಕಲೀಲಿಕ್ಕೆ ಬರುವಂತಹ ಸಂಖ್ಯೆ, ಯೋಜನೆಯ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವರನ್ನು ಇದರಲ್ಲಿ ಬರಬೇಕು ಅಂತ ಎಂಬ ನಿಟ್ಟಿನಲ್ಲಿ ಕ್ಷೌರಿಕ ವೃತ್ತಿ ಯಾರು ಕಲೀಲಿಕ್ಕೆ ಮುಂದೆ ಬರ್ತಾರೋ, ಈ ಹುಡುಗರು ಅವರು ಸ್ಕೂಲಲ್ಲಿ ಹೋಗ್ತಾ ಕಾಲೇಜ್ ಕಲಿತಾ ಇರ್ಬೋದು, ಕಾಲೇಜ್ ಕಲಿಯುವಾಗ ಅವರು ಅವರ ಪಾರ್ಟ್ ಟೈಮ್ ಆಗಿ ಒಂದು ಸೆಲೂನ್ ವೃತ್ತಿಯನ್ನು ಕಲಿಬೇಕು, ಅಥವಾ ಕಾಲೇಜ್ ಬಿಟ್ಟಾದ ನಂತರ ಅಥವಾ ಸ್ಕೂಲ್ ಬಿಟ್ಟಾದ ನಂತರ ನಮ್ಮ ಸೆಲೂನ್ ವೃತ್ತಿಯನ್ನು ಕಲಿಬೇಕಂತ ಒಂದು ಬಂದಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಯೋಜನೆ ಅಂತಾರೆ, ಕ್ಷೌರಿಕ ಕೌಶಲಾಭಿವೃದ್ಧಿ ಯೋಜನೆ ಅಂತೇಳಿ ಮಾಡಿದ್ದೇವೆ. ಅದು
12,000 ರೂಪಾಯಿ, ವರ್ಷಕ್ಕೆ 12,000 ರೂಪಾಯಿ ಒಂದು ವರ್ಷ ನಾವು ಕೊಡ್ತೇವೆ. ತಿಂಗಳಿಗೆ 1,000 ರೂಪಾಯಿ ಲೆಕ್ಕದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ನಾವು ಬೇರೆ ಯೋಜನೆ ಹೇಳಿದ್ರೆ ಇದಾಗ ಅದು ಯೋಜನೆ ಜಾರಿಗೆ ಸುಮಾರು ಈಗ 5-6 ವರ್ಷಗಳಾಗಿವೆ. ಅದು ಒಂದು ಯಾವುದು ಕ್ಷೌರಿಕ 60 ವರ್ಷದ ಮೇಲ್ಪಟ್ಟವರಿಗೆ ನಮ್ಮ ಗೌರವ ಧನ ಕೊಡುವಂಥದ್ದು ಪೆನ್ಷನ್ ಯೋಜನೆ ಅಂತ, ಗೌರವ ಪೆನ್ಷನ್ ಅಂತ ಹೇಳ್ತೇವೆ. ಅದು ವರ್ಷಕ್ಕೊಂದ್ಸಲ ನಾವು ಕೊಡ್ತಾ ಇದ್ದೇವೆ. ಯಾರು 60 ವರ್ಷ ಕ್ಷೌರಿಕ ವೃತ್ತಿಯನ್ನು ಮಾಡಿ ಈಗ 60 ವರ್ಷದಲ್ಲಿ ಕೆಲವು ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೂ ಕೂಡ ಮತ್ತು ಅದಕ್ಕೆ ಮೇಲ್ಪಟ್ಟವರಿಗೆ ಈಗ 70 ವರ್ಷ 80 ವರ್ಷದವರಿಗೆ ಕೂಡ ಈಗ ನಾವು ಸುಮಾರು 100 ಜನರಿಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಸುಮಾರು 4-5 ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದೇವೆ. ನನ್ನ ಹೆಸರು ಪ್ರಶಾಂತ್ ಭಂಡಾರಿ ಅಂತೇಳಿ, ನಾನಿಲ್ಲಿ ಉಪ್ಪೂರು KG ರೋಡ್ ಪರಿಸರದಲ್ಲಿ ಇರುವಂಥವನು. ನನ್ನ ಸೆಲೂನ್ ಇರುವಂಥದ್ದು ಸಂತೆಗಟ್ಟೆ ಮೌಂಟ್ ರೋಸರಿ ಹಾಲ್ನ ಎದುರು ಭಾಗದಲ್ಲಿ. ಈಗ ನಾನು ಸಾಧಾರಣ ಇಲ್ಲಿ ಸಂತೆಗಟ್ಟೆಯಲ್ಲಿ ಒಂದು 4-5 ವರ್ಷಗಳಿಂದ ನಾನು ಈ ಉದ್ಯಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಇದಕ್ಕಿಂತ ಮೊದಲು ನಾನು ನನ್ನ ತಂದೆಯವರೊಟ್ಟಿಗೆ KG ರೋಡ್ನಲ್ಲಿ ಹಾಗೂ ಉಡುಪಿಯಲ್ಲಿ ವಿವಿಧ ಸೆಲೂನ್ಗಳಲ್ಲಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಸಾಧಾರಣ ಒಂದು 28-30 ವರ್ಷಗಳ ಅನುಭವ ಕೂಡ ನಾವು ಈ ಕೆಲಸದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಏನಂತ ಹೇಳಿದ್ರೆ ಮೊದಲು ನಾವು ಈ ಒಂದು 20-30 ವರ್ಷಗಳ ಹಿಂದೆ ಹೋದಾಗ ನಮ್ಮಲ್ಲಿ ಈ ಕೆಲಸದ ಬಗ್ಗೆ ಯಾವುದೇ ಒಂದು ಸಂಘಟನೆ ನಮಗೆ ಸರಿಯಾಗಿ ಸಿಗ್ಲಿಲ್ಲ. ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನೊಂಥರ ಕೀಳು ಭಾವನೆಯಿಂದ ನೋಡುವಂಥದ್ದು ಇಂಥದ್ದೆಲ್ಲ ನಡ್ಕೊಂಡು ಬರ್ತಿತ್ತು. ಅವಾಗ ಮನಸ್ಸಿಗೆ ಬಹಳ ನೋವಾಗ್ತಿತ್ತು. ಎಲ್ಲ ಸಮುದಾಯವು ಬೆಳೀತಾ ಇದೆ, ನಮ್ದು ಒಂದು ಸಮಾಜ ಯಾರು ಕೇಳುವವರಿಲ್ಲ, ಸಂಘಟನೆ ಇಲ್ಲ, ನಮ್ಗೆ ಯಾರು ಇಲ್ಲ ಅನ್ನುವಂಥದ್ದು ನೋವು ಬಹಳ ನಮ್ಮನ್ನು ಕಾಡ್ತಿತ್ತು. ಆ ಸಂದರ್ಭದಲ್ಲಿ ಒಂದು 20 ವರ್ಷಗಳ ಕೆಳಗೆ ನಮಗೆ ಒಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಬಂದಂಥವ್ರು ಗೋವಿಂದ ಭಂಡಾರಿ ಅವರು. ಅಂದ್ರೆ ಮೊದಲು ಕೂಡ ಸಂಘಟನೆ ಇತ್ತು, ಅದು ನಿಂತು ಹೋಗಿತ್ತು. ಇವ್ರು ಬಂದ ನಂತರ ಅದಕ್ಕೊಂದು ಜೀವವನ್ನು ಕೊಟ್ಟು ಅದರ ವೇಗವನ್ನು ಹೆಚ್ಚಿಸಿದ್ರು. ಆ ನಂತರ ಅದು ನಿಲ್ಲಿಲ್ಲ, ಸತತವಾಗಿ ಹರಿತಾ ಬಂತು, ಸಂಘಟನೆಯಾಗಿ ದೊಡ್ಡ ಶಕ್ತಿಯಾಗಿ ಬಂತು. ಈಗ ಒಂದು ಸಮಾಜ ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಸಂಘಟನೆಯಿಂದ ನಾವು 5 ರೂಪಾಯಿ 10 ರೂಪಾಯಿ ಶೇವಿಂಗ್ ಇದ್ದದ್ದು ಇವತ್ತು 100 ರೂಪಾಯಿವರೆಗೆ ಬಂದು ನಿಂತಿದೆ. ಅದು ನಮಗೆ ಒಂದು ಸಂಘಟನೆ ತಂದು ಕೊಟ್ಟ ಒಂದು ಪ್ರಯೋಜನ, ದೊಡ್ಡ ಲಾಭ. 75 ವರ್ಷ ನಂತರ ಕೆಲಸ ಮಾಡುವವರಿಗೆ ಯಾರು ಕೇಳುವವರು ಇರಲಿಲ್ಲ. ಯಾವುದೇ ಒಂದು ನಮ್ಮನ್ನು ಸರ್ಕಾರ ಅಂತೂ ನಮ್ಮನ್ನು ಗುರುತಿಸುವುದೇ ಇಲ್ಲ, ಅದು ಬಿಡಿ, ಅದು ನಾವು ಅವರಿಗೆ ಬೇಡವಾಗಿದ್ದವು ಅಂತ ಗೊತ್ತಿಲ್ಲ. ಸರ್ಕಾರ ನಮ್ಮನ್ನು ಯಾವುದೇ ಇದರಲ್ಲಿ ನಮ್ಮನ್ನು ಇದು ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ. ಆದ ನಂತರ ಈಗ ನಮ್ಮ ಈ ಸಹಕಾರಿ ಸಂಸ್ಥೆ ಆದ ನಂತರ ನಮಗೆ ಒಂದು ಈ 75-60 ವರ್ಷ 70 ವರ್ಷ ಆದವರಿಗೆ ಅವರಿಗೆ ಒಂದು ಇದು ತಿಂಗಳಿಗೆ ಪೆನ್ಷನ್ ಕೊಡುವಂಥದ್ದು, ಆ ಸ್ಕೀಮನ್ನು ಕೂಡ ನಮ್ಮಲ್ಲಿ ತಗೊಂಡು ಬಂದಿದ್ದಾರೆ. ಅದು ಕೂಡ ಒಳ್ಳೆ ಯೋಜನೆ. ಅಂದ್ರೆ ಮನೇಲಿ ಕೂತವರಿಗೂ ಏನೋ ಒಂದು ಸ್ವಲ್ಪ ಅಮೌಂಟ್ ಆದ್ರೂ ಅವ್ರಿಗೆ ಸಿಗುವಂಥದ್ದನ್ನು ನಮ್ಮ ಸಹಕಾರ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಒಂದು ಸಹಕಾರಿ ಸಂಸ್ಥೆ ಸವಿತಾ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆ ಇರುವುದರಿಂದ ನೋಡಿ, ಅಲ್ಲಿ ಇರುವಂತಹ ಸ್ಕೀಮ್ಗಳು, ನೀವು ಸೆಲೂನ್ ಅನ್ನು ನೀವು ಇಂಪ್ರೂವ್ಮೆಂಟ್ ಮಾಡುವುದಂತಾದ್ರೆ ನಿಮಗೆ 1 ಲಕ್ಷದವರೆಗೆ ಅವರು ವಿತೌಟ್ ಇಂಟ್ರೆಸ್ಟ್ 1 ಲಕ್ಷದವರೆಗೆ ವಿತೌಟ್ ಇಂಟ್ರೆಸ್ಟ್ ನಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ. ನೀವು ಸೆಲೂನ್ ಇಂಪ್ರೂವ್ ಮಾಡ್ಬೋದು. 1 ವರ್ಷದವರೆಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಅಂತ ಕೊಡೋದಿಲ್ಲ. ಇದು ಯಾವ ಒಂದು ನಿಮ್ಮ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಲ್ಲೂ ಕೂಡ ಸಿಗುವುದಿಲ್ಲ ಇಂಥ ಒಂದು ಯೋಜನೆ. ಒಂದು 20-21 ವರ್ಷಗಳ ಹಿಂದೆ ಈ ಸೆಲೂನ್ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಶುಚಿತ್ವ ಸ್ವಲ್ಪ ಕೊರತೆ ಇತ್ತು. ಹಾಗೆ ಅಷ್ಟೊಂದು ಎಜುಕೇಟ್ ಕೂಡ ಇರಲಿಲ್ಲ, ಸ್ವಲ್ಪ ಕಷ್ಟ. ಅಂಥ ಸಂದರ್ಭದಲ್ಲಿ ಈ ಒಂದು ವೃತ್ತಿಗೆ ಏನಾದರೂ ಒಂದು ಕಾಯಕಲ್ಪ ನೀಡಬೇಕೆನ್ನೋ ಉದ್ದೇಶದಿಂದ ನಮ್ಮ ನಮಿಶ್ಚಂದ್ರ ಭಂಡಾರಿ ಅವರು MSc ಪದವೀಧರರು ಕೂಡ PhD ಆಗಿ ಈಗ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ದಾರೆ. ಅಂಥವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಈ ಒಂದು ಸೆಲೂನ್ಗಳ ಬದಲಾವಣೆ ಒಂದು ಯಶೋಗಾಥೆ ಪ್ರಾರಂಭ ಅಂತ ಹೇಳ್ಬೋದು. ಒಂದು ನಿಬಡ್ಡಿಯಲ್ಲಿ ಸಾಲ ಯೋಜನೆ ಆಗಲಿ ಅಥವಾ ಸೆಲೂನ್ ಅಭಿವೃದ್ಧಿಗೆ ಸಾಲ ಯೋಜನೆ ಕಡಿಮೆ ಬಡ್ಡಿ ದರದಲ್ಲಿ, ಹಾಗೆಯೇ ಯಾವುದೇ ಒಂದು ಸೆಲೂನ್ ಐಟಮ್ ತೆಗೆದುಕೊಳ್ಳೋದಾದರೂ ಕೂಡ ಕಡಿಮೆ ಬಡ್ಡಿಯಲ್ಲಿ ಸಾಲ ತುರ್ತಾಗಿ ಸಿಗುವಂಥದ್ದು. ಇಂತೆಲ್ಲ ಹಲವಾರು ಯೋಜನೆಗಳ ಮುಖಾಂತರ ಒಂದು ಚೇರ್ ಹಾಕೋದಾದರೆ, ಡೆವಲಪ್ ಮಾಡೋದಾದರೆ, ಹೊಸ ಸೆಲೂನ್ ಹಾಕೋದಾದರೆ ಸೊಸೈಟಿಯಿಂದ ಭಾಳಷ್ಟು ಪ್ರಯೋಜನದ ಅಂಶಗಳು ಸಿಕ್ಕಿದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ. ಸರ್ಕಾರ ಈ ಕ್ಷೌರಿಕ ವೃತ್ತಿಯನ್ನು ಈಗ ನಶಿಸಿ ಹೋಗ್ತಾ ಇದೆ. ಇದು ಬೇರೆ ರಾಜ್ಯದವರ ಪಾಲಾಗ್ತಾ ಇದೆ. ಅದಕ್ಕೋಸ್ಕರ ಏನಾದರೂ ಒಂದು ಪ್ಯಾಕೇಜ್ ಸರ್ಕಾರ ಇದಕ್ಕೆ ಕೊಡಬೇಕು. ವಿಶೇಷವಾಗಿ ಈ ಒಂದು ವೃತ್ತಿಯಲ್ಲಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೆ ನಿಂತು ಮಾಡುವಂಥ ಈ ಒಂದು ಕೆಲಸ, ಮುಖ್ಯವಾಗಿ ವೆರಿಕೋಸ್ ವೇನ್, ಕಾಲಿನಲ್ಲಿ ರಕ್ತನಾಳದ
ಇವನ್ ನನಗೂ ಬಂದಿದೆ ಇವಾಗಲೇ. ಅದಕ್ಕೆ ನಾವು ದುಡ್ದದ್ದು ಅದಕ್ಕೆ ಸಾಕಾಗೋದಿಲ್ಲ, ಅಷ್ಟು ಖರ್ಚು ಬರ್ತದೆ. ಕೊನೆ ಪಕ್ಷ ಒಂದು ಕ್ಷೌರಿಕರಿಗೆ ಒಂದು ಉಚಿತವಾದ ಒಂದು ಮೆಡಿಕಲ್ ವ್ಯವಸ್ಥೆ ಮಾಡುವಂಥದ್ದಾದ್ರೂ ಒಂದು ಸರ್ಕಾರ ಮಾಡಬೇಕು. ಅಥವಾ ಒಂದು ಗ್ರಾಮದಲ್ಲಿ ಒಂದು ಕ್ಷೌರಿಕರಿಗೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸರಿಯಾದ ಒಂದು ಅಂಗಡಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆ, ಇಂಥದ್ದೆಲ್ಲ ಸರ್ಕಾರ ಒಂದು ಕಣ್ಣು ತೆರೆಬೇಕು ಇನ್ನಾದರೂ ಮುಂದಿನ ದಿನಗಳಲ್ಲಿ. ಅದು ನಮಗೆ ಬಹಳಷ್ಟು ನೋವಿದೆ. ಇದಿಷ್ಟೇ ಅಲ್ಲದೆ ಆರೋಗ್ಯಶ್ರೀ ಎಂಬ ವಿಮಾ ಯೋಜನೆಯನ್ನ ರೂಪಿಸಲಾಗಿದ್ದು, ಇದರಲ್ಲಿ ಯಾವುದೇ ಪ್ರೀಮಿಯಂ ಇರುವುದಿಲ್ಲ. ಬದಲಾಗಿ ಸವಿತಾ ಸಹಕಾರಿ ಸಂಘದ ಮಳಿಗೆಗಳಲ್ಲಿ ವ್ಯವಹಾರ ಮಾಡಿದರೆ ಸಾಕು. ಅಂತವರಿಗೆ ಮತ್ತು ಅವರ ಕುಟುಂಬದವರಿಗೆ 5,000ದಿಂದ 25,000ವರೆಗೆ ವಿಮೆಯನ್ನ ನೀಡುವ ಯೋಜನೆಯನ್ನ ರೂಪಿಸಲಾಗಿದೆ. ಇನ್ನು ಸವಿತಾ ಸಮಾಜದ ವತಿಯಿಂದ ಮರಣ ನಿಧಿ ಎಂಬ ಹೊಸ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು, ಈ ಯೋಜನೆಯಲ್ಲಿ ನೋಂದಾಯಿತರು ಮರಣ ಹೊಂದಿದಲ್ಲಿ ಅವರ ಕುಟುಂಬಕ್ಕೆ 10,000 ಸಹಾಯಧನವನ್ನ ನೀಡಲಾಗುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚು ಯೋಜನೆಗಳನ್ನು ನಾವು ನಮ್ಮ ಕ್ಷೌರಿಕ ವೃತ್ತಿ ಬಾಂಧವರಿಗೆ ಕಲ್ಪಿಸಬೇಕು. ಹಾಗೆ ಸವಿತಾ ಸಮಾಜದ ಸಮಗ್ರ ಅಭಿವೃದ್ಧಿ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ಅಭಿವೃದ್ಧಿ ಆಗಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಸೊಸೈಟಿ ಖಂಡಿತವಾಗಿ ಮುಂದೆ ಕೂಡ ಬಹಳಷ್ಟು ಕೆಲಸವನ್ನು ಮಾಡಲಿಕ್ಕಿದೆ. ನಾನು ಬನ್ನಂಜೆ ಗೋವಿಂದ ಭಂಡಾರಿ ಅಂತ. ಸುಮಾರು 2004-05ರಲ್ಲಿ ಸವಿತಾ ಸಮಾಜ ಉಡುಪಿ ಜಿಲ್ಲೆ ಅಂತ ಹೇಳುವಂಥ ಸಂಘಟನೆಯನ್ನು ಯಶಸ್ವಿಯಾಗಿ ಎಲ್ಲ ಜಿಲ್ಲೆಯಲ್ಲಿ 60 ಘಟಕಗಳನ್ನು ಮಾಡಿ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡೆವು. ಹಾಗೆ 2006-07ರಲ್ಲಿ ನಮ್ಮ ಸವಿತಾ ಸಮಾಜ ವಿವಿಧೋದ್ದೇಶ ವಾರ ಸಹಕಾರಿ ಪ್ರಾರಂಭ ಮಾಡಿ ಅದರ ಮೂಲಕ ನಮ್ಮ ಸಮಾಜದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು, ಹಾಗೆ ಸಹೋದರ ಸಮಾಜದವರಿಗೂ ಕೂಡ ಉದ್ಯೋಗ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ 5 ಶಾಖೆಗಳನ್ನು ಹೊಂದಿದ್ದೇವೆ. ಹಾಗೆ 6ನೇದಾಗಿ ಲ್ಯಾಬನ್ನು ಮಾಡಿದ್ದೇವೆ. ಹಾಗೆ 7ನೇದಾಗಿ ಟಿಶ್ಯೂ ಪೇಪರ್ ಮಾಡಿದ್ದೇವೆ. ಮುಂದೆ ಅವಕಾಶ ಸಿಕ್ಕಿದೆ ಸ್ಕ್ಯಾನಿಂಗ್ ಸೆಂಟರ್ ಮತ್ತು ಒಂದು ಆಸ್ಪತ್ರೆಯನ್ನು ಕೂಡ ನಮ್ಮ ಸೊಸೈಟಿ ನಡೆಸಬೇಕು ಅಂತ ಹೇಳೋದು. ಹಾಗೆ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಬೇಕು ಅನ್ನೋಂಥ ಆಲೋಚನೆ ನಮ್ಮದು. ಇಂತಹ ಹಲವಾರು ಯೋಜನೆಗಳ ಮೂಲಕ ಸವಿತಾ ಸಮಾಜ ಸಹಕಾರಿ ಸಂಘ ಕಳೆದ 18 ವರ್ಷಗಳಿಂದ ಸಾರ್ಥಕತೆಯನ್ನ ಸಾಧಿಸಿದೆ ಎಂದರೆ ತಪ್ಪಿಲ್ಲ.